ಬಲ್ಲೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಕಾಂಗ್ರೆಸ್ ಬೆಂಬಲಿಗ 8 ಅಭ್ಯರ್ಥಿಗಳು ಭರ್ಜರಿ ಗೆಲುವು. ಕೆಆರ್ ಪೇಟೆ ತಾಲೂಕು ಬೂಕನಕೆರೆ ಹೋಬಳಿಯ ಬಲ್ಲೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಗೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ 8 ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಜೆಡಿಎಸ್ ಕೇವಲ 1 ಸ್ಥಾನ ಪಡೆದಿದೆ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಲ್ಲೇನಹಳ್ಳಿ ರಮೇಶ್, ಪ್ರಥಮ ದರ್ಜೆ ವಿದ್ಯುತ್ ಹಾಗೂ ಸಿವಿಲ್ ಗುತ್ತಿಗೆದಾರ ಬಿಎಸ್ ರಾಮು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಕಬ್ಬಲಗೆರೆಪುರ ಪುಟ್ಟಸ್ವಾಮಿಗೌಡ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಿಹಿ ವಿತರಣೆ ಮಾಡಿ ವಿಜಯೋತ್ಸವ ಆಚರಣೆ ಮಾಡಿದರು. ಗೆಲುವು ಸಾಧಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳ ವಿವರ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಆಡುನಿಂಗಣ್ಣನ ಬಿಆರ್ ಮಹೇಶ್, ಬಿಸಿ ಅಶೋಕ್ ನಿಂಗೇಗೌಡ, ಉಮಾಶಂಕರ್, ಬಿಎಲ್ ಶಿಲ್ಪಪುಟ್ಟರಾಜು, ಸಾವಿತ್ರಮ್ಮ ಕೃಷ್ಣೇಗೌಡ, ಬಿಎಸ್ ಪುಟ್ಟರಾಜು ಹಾಗೂ ನರಸಿಂಹಶೆಟ್ಟಿ ಭರ್ಜರಿಗೆ ಗೆಲುವು ಸಾಧಿಸಿದ್ದಾರೆ. ಎಲ್ಲಾ ಸ್ಥಾನಗಳಿಗೆ ಸ್ಪರ್ಧಿಸಿದ್ದ ಜೆಡಿಎಸ್ ಅಭ್ಯರ್ಥಿಗಳ ಬಿಎಸ್ ಪ್ರಸನ್ನಕುಮಾರ್ ಮಾತ್ರ ಜಯ ಸಾಧಿಸಿದ್ದಾರೆ. ಉಳಿದ ಅಭ್ಯರ್ಥಿಗಳು ಪರಾಜಯಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಪಟೇಲ್ ಸ್ವಾಮಿಗೌಡ, ಪಟೇಲ್ ಮಹದೇವ್, ಯೋಗಣ್ಣ, ಡೈರಿ ಕುಮಾರ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಶೀಳನೆರೆ ರಾಮೇಗೌಡ, ಅಣ್ಣೇಚಾಕನಹಳ್ಳಿ ನಾಗರಾಜು, ಹೊನ್ನೇನಹಳ್ಳಿ ಕೃಷ್ಣೇಗೌಡ, ಕಾಶಿಮುರುಕನಹಳ್ಳಿ ಪ್ರೀತಂ, ಬಲ್ಲೇನಹಳ್ಳಿ ಪೆಪ್ಸಿ ದಯಾನಂದ್, ಪಿಎನ್ ಮಹೇಶ್, ಜಯರಾಮ್, ನಂಜಪ್ಪನ ಕುಮಾರ್, ಶಿವಣ್ಣ, ಸೊಸೈಟಿ ಅಧ್ಯಕ್ಷ ಕುಮಾರ್, ರಾಮಕೃಷ್ಣೇಗೌಡ, ಶ್ರೀನಿವಾಸ್, ಆಡುನಿಂಗಣ್ಣನ್ ಸ್ವಾಮಣ್ಣ, ಪುಟ್ಟರಾಜು, ದೇವರಸು, ಆನಂದೇಗೌಡ, ಸಿದ್ದಪ್ಪನ ಕೃಷ್ಣೇಗೌಡ, ಸುರೇಶ್ ಬಿ, ಹೇಮಂತ್, ರೇವಣ್ಣ, ಬಾರೆ, ತಮ್ಮಣ್ಣ, ನಾಗರಾಜು, ಸೋಮು, ಕಾರ್ತಿಕ್, ಸಂತೋಷ್, ಮೋಹನ್, ಮಹೇಶ್, ರಾಮು, ಕುಮಾರ್, ನಾಗರಾಜು, ದಿನೇಶ್, ಬಸಂತ್, ಮಾಜಿ ಅಧ್ಯಕ್ಷೆ ವಿನೋದಮ್ಮ, ನವೀನ್ ಕುಮಾರ್, ಪುಟ್ಟಪ್ಪ ಟೆಂಪೋ, ನ್ಯಾಯಬೆಲೆ ಅಂಗಡಿ ರಮೇಶ್ ಕುಮಾರ್, ಶಿವಲಿಂಗಣ್ಣ, ರಾಮಣ್ಣ, ಮಂಡಿ ಮಹದೇವ್, ಕೆಟಿಕುಮಾರ್, ಸುಬ್ಬಣ್ಣ, ಸುಧಾಕರ್, ವಿಶ್ವನಾಥ್, ರೂಪೇಶ್, ಗಣೇಶ್, ಕಟ್ಟೇರಿ ಚಂದ್ರು, ಸತೀಶ್, ಶಾಂತ್, ಕರುಣಾಕರ, ಹೇಮಂತ್ ಗೌಡ ಸೇರಿದಂತೆ ಗ್ರಾಮದ ಹಿರಿಯ ಮುಖಂಡರು, ಯುವಕರು ಸೇರಿದಂತೆ ಇತರರು ಹಾಜರಿದ್ದರು. ಚುನಾವಣಾಧಿಕಾರಿಯಾಗಿ ವಾಸಿಂ ಪಾಷಾ ಕಾರ್ಯನಿರ್ವಹಣೆ ಮಾಡಿದರು. ವರದಿ ಎಸ್ ರವಿ, ಹೊನ್ನೇನಹಳ್ಳಿ. ಅಭ್ಯರ್ಥಿಗಳನ್ನಾಗಿ ನಿಲ್ಲಿಸಿಕೊಂಡಿದ್ದು ಅದರಲ್ಲಿ ಒಬ್ಬ ಇನಾನಿಮಸ್ ಆಗಿ ಆಯ್ಕೆಯಾಗಿದ್ದಾನೆ. ಇನ್ನು 8 ಜನ ಚುನಾಯಿತ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿದ್ದಾರೆ. ಏನು ಬಲ್ಲೇನಹಳ್ಳಿ ಗ್ರಾಮದ ಮುಖಂಡರುಗಳು ಮತ್ತೆ ಯುವಕರು ಮತ್ತೆ ತಂದೆ ತಾಯಿಯಂದಿರೆಲ್ಲ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಕೊಟ್ಟು ಜಯಶೀಲರಾಗಿ ಮಾಡಿದ್ದಾರೆ. ರಾಜಪೇಟೆ ತಾಲೂಕು ಬಲ್ಲೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಬಲ್ಲೇನಹಳ್ಳಿ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯನ್ನು ದಿನಾಂಕ 18/1/2026 ಇವತ್ತು ಹಮ್ಮಿಕೊಂಡಿದ್ದು. ಈ ದಿನ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು 9 ಅಭ್ಯರ್ಥಿಗಳನ್ನ ನಮ್ಮ ತಾಲೂಕಿನ ಮುಖಂಡರಾದಂಥ ಬಲ್ಲೇನಹಳ್ಳಿ ರಮೇಶ್ ಅಣ್ಣರ ಅಧ್ಯಕ್ಷತೆಯಲ್ಲಿ 9 ಕ್ಯಾಂಡಿಡೇಟ್ಗಳನ್ನ ನಾವು ಇವತ್ತು ಅಭ್ಯರ್ಥಿಗಳನ್ನಾಗಿ ಆಯ್ಕೆ ಮಾಡಿದ್ದು. ಅದರಲ್ಲಿ 8 ಜನ ಒಬ್ಬ ಅವಿರೋಧವಾಗಿ ಆಯ್ಕೆ, 8 ಜನ ನಮ್ಮ ಕ್ಯಾಂಡಿಡೇಟ್ಗಳು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಮ್ಮ ಬಲ್ಲೇನಹಳ್ಳಿ ಗ್ರಾಮದ ಮುಖಂಡರುಗಳು, ಬಲ್ಲೇನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ರಮೇಶ್ ಅಣ್ಣರ ಅಧ್ಯಕ್ಷತೆ ಹಾಗೂ ನಮ್ಮ ರಾಮು, ಯುವ ಮುಖಂಡ ರಾಮು, ಹಾಗೂ ನಮ್ಮ ಅಭ್ಯರ್ಥಿಯಾಗಿ ಗೆದ್ದಿರುವಂಥ ನಮ್ಮ ಸೋಮಣ್ಣ, ಹಾಗೂ ನಮ್ಮ ಡೈರಿ ಕುಮಾರಣ್ಣ, ಹಾಗೂ ನಮ್ಮ PSSN ಮಾಜಿ ಅಧ್ಯಕ್ಷರಾದಂಥ ಸ್ವಾಮಿಗೌಡರು, ಹಾಗೂ 2 ಕ್ಯಾಂಡಿಡೇಟ್ ನಮ್ಮಲ್ಲಿ ಆ ಕ್ಯಾಟಗಿರಿ ಇಲ್ಲದೆ ಇರೋದ್ರಿಂದ 9 ಕ್ಯಾಂಡಿಡೇಟ್ಗೆ ನಮ್ಗೆ ಅವಕಾಶ ಇದ್ದಿದ್ರಲ್ಲಿ ಒಂದು ಅವಿರೋಧವಾಗಿ ಆಯ್ಕೆಯಾಗಿತ್ತು 2A. ಇನ್ನು 9 ಜನಕ್ಕೆ 8 ಜನಕ್ಕೆ ಎಲೆಕ್ಷನ್ ನಡೆದಿತ್ತು. ಅದರಲ್ಲಿ 8 ಜನ ಅಂಕಗಳಲ್ಲಿ ಒಬ್ಬರು ಆಗಿ ಸೋತಿರ್ಬೋದು. ನಮ್ಮಲ್ಲಿ ನಾವು ಭಾವಿಸೋದು ಏನಂದ್ರೆ 8ಕ್ಕೆ 8 ಗೆದ್ದಿದ್ದೀವಿ ಅನ್ನೋ ಒಂದು ಇದರಿಂದ 9ರಿಂದ ಅವ್ರನ್ನೂ ಜೊತೆ ನಮ್ಮನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅಂತ ಅನ್ಕೋತೀವಿ. ಇಲ್ಲಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಎಲ್ಲ ರೀತಿ ಸ್ಪಂದಿಸಿದ್ದಾರೆ ಎಲ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ, ನಿಮ್ಗೂ ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ.